ಸುಲಭ ಬರುತ್ತೆ ಚಕ್ರ ಸರ್ ಇದು. ಅದನ್ನ ಯಾರೋ ಕೊಂಡ್ಕೊಂಡು ಹೋಗ್ಬಿಟ್ರು. ಬಾದ್ ಯಾವ್ದಾರ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಬೇಕಾಗಿರೋ ಸ್ಕೆಚ್ಗಳನ್ನ ಅದೇ ಕೊಟ್ಟು ದೀಪಗಳಾಗಿದ್ದೀವಿ. ಇಡೀ ಜಗತ್ತೇ ದ್ವೀಪವಾಗಿದೆ. ಫಲನೂ ಸಿಕ್ಕಿದೆ ಸರ್. ಅದ್ರ ಬಗ್ಗೆ ನಾನು December 1 निर्देशक पी शेषाद्री, इन्हें भी रजत कमल, पी शेषाद्री जी का 9वां राष्ट्रीय पुरस्कार है। ಯಾಕೆ ಅಂತಂದ್ರೆ ಅದೊಂದು ಮಾತು ನೀವು ಕೇಳಿಲ್ಲ, ನಾನೇ ಹೇಳ್ಬಿಡ್ತೀನಿ. 85ರಲ್ಲಿ ನಾನು ಮುಂದೇನ್ ಮಾಡ್ಬೇಕು ಹಳ್ಳಿಯಲ್ಲಿ, ನಾನು ಹೇಳ್ದಲ್ಲ ಒಂದು ಟಗರು ಮರಿಯನ್ನ ಸಾಕ್ತಾ ಇದ್ದೆ, ಅದನ್ನ ಯಾವ್ದೋ ಒಂದು ಜಾತ್ರೆಯಲ್ಲಿ ಯಾರೋ ಕೊಂಡ್ಕೊಂಡು ಹೋಗ್ಬಿಟ್ರು. ಬಹಳ ನೋವಾಯ್ತು ನನಗೆ. ನಾನು ಅದನ್ನ ಹಾಗೆ ಇಟ್ಕೋಬೇಕು ಅಂತಿದ್ದೆ. ನಮ್ಮ ತಂದೆ ಹೇಳಿದ್ರು, ಎಷ್ಟ್ ದಿವಸ ಇಟ್ಕೋತೀಯ ಕುರಿಮರಿಯನ್ನ, ಎಷ್ಟ್ ದಿವಸ ಇಟ್ಕೋತೀಯ ಟಗರನ್ನ, ಯಾವ್ದಾದ್ರು ಕುರಿ ಆಗ್ಲಿ ಟಗರಾಗ್ಲಿ ಸಾಯೋವರೆಗೂ ಇರೋದನ್ನ ನೋಡಿದ್ಯಾ? ಅದಕ್ಕೆ ಸಾವು ಬಂದು ಅಂದ್ರೆ ಅದನ್ನ ಮನುಷ್ಯ ಕಡಿದು ಅಥವಾ ಸಾಯಿಸಿ ತಿಂತಾನ, ಮಾಂಸಕ್ಕೋಸ್ಕರನೇ ಇರುವಂತದ್ದು. ಇನ್ನೂ ಒಂದು ದೂರ ಅಂತ ಗೊತ್ತಾ, ಹರೈದಲ್ಲಿದ್ದಾಗ ಅದಕ್ಕೆ ಬೆಲೆ ಜಾಸ್ತಿ, ಕೊಬ್ಬದಾಗ ವಯಸ್ಸಾಗೋದ್ರೆ ಯಾವನು ಕೇಳಲ್ಲ. ಅಲ್ಲ ವಯಸ್ಸಾಗಿ ಬಿಡೋದೇ ಇಲ್ವಲ್ಲ ಸರ್. ಅಲ್ಲ ಒಂದು ವೇಳೆ ಮುದಿ ಆಗೋಯ್ತು ಅಂದ್ರೆ ಯಾವನು ಅರ್ಧ ಬೆಲೆಗೂ ಕೇಳೋದಿಲ್ಲ ಅಂತ ಮಾಂಸಕ್ಕೆ ನಂಗೆ ಚಿಂತೆಗೆ ಹಚ್ಬಿಡ್ತು. ನಾನು ಪ್ರೀತಿಯಿಂದ ನಾನು ಪಕ್ಕದಲ್ಲಿ ಮಲ್ಕೋತಾ ಇರ್ತಿತ್ತು ಅಥವಾ ಪಕ್ಕದಲ್ಲಿ ಅಲ್ಲಿ ಕಟ್ಟಿರ್ತಿದ್ರು, ನಾನೇ ಇಲ್ಲೇ ಇರ್ತಿದ್ದೆ. ನಾನು ಕೂಗುದ್ರೆ ನೋಡ್ತಾ ಇಂಥದ್ದು ನನಗೆ ಗೊತ್ತಿಲ್ದಂಗೆ ಅದನ್ನ ನಮ್ಮ ತಂದೆ ಯಾರೋ ಒಬ್ರಿಗೆ ಮಾರ್ಬಿಟ್ರಲ್ಲ, ಮಾರದೆ ಬೇರೆ ಗತಿ ಬೇಜಾರಾಗಿ ಸುಮ್ಮನೆ ಒಂದು ಡಿಸ್ಟರ್ಬ್ ಆಗಿದ್ದೆ. ನಾನು ಈ ಊರೇ ಸರಿ ಇಲ್ಲ, ಇಲ್ಲಿ ಇರಬಾರ್ದು ನಾನು ಅಂತ ಇದ್ದಾಗ ಆಚಾರ್ಯರು 1985ನೇ ಇಸ್ವಿಯಲ್ಲಿ ನೀನು ಬೆಂಗಳೂರಿಗೆ ಈ ತರ ನನ್ನ ನೋವನ್ನ ಅವ್ರಿಗೆ ಒಂದು ಕಾರ್ಡ್ ಅಲ್ಲಿ ತೋಡ್ಕೊಂಡಿದ್ದೆ. ಆ ಕಾರ್ಡ್ ಓದ್ಬಿಟ್ಟು ಅವ್ರು ವಾಪಸ್ ಪತ್ರ ಬರ್ದಿದ್ರು ನನಗೆ, ನಿನಗೆ ಆ ಹಳ್ಳಿ ಸರಿ ಹೋಗ್ತಾ ಇಲ್ಲ, ನೀನು ಬೆಂಗಳೂರಿಗೆ ಬಂದ್ರೆ ನಿನಗೊಂದು ಸರಿಯಾದ ಯಾವ್ದಾರ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು. ಅವ್ರ ಮಾತು ಕೇಳ್ಕೊಂಡು ಒಂದು ದಿನ ನಮ್ಮ ತಂದೆಗೆ ಹೇಳಿದೆ, ಬೇಡ ಅಂದ್ರು. ಅಲ್ಲೇನ್ ಮಾಡ್ತೀಯ ಬೆಂಗಳೂರಿಗೆ ಹೋಗಿ, ಮತ್ತೆ ನೀನು ರಸ್ತೆ ಬದಿಯಲ್ಲಿ ಫುಟ್ಪಾತ್ ಅಲ್ಲಿ ಇರ್ಬೇಕಾಗುತ್ತೆ ಹಂಗೆ ಹಿಂಗೆ ಅಂತ ಬೈದ್ರು. ಕೊನೆಗೆ ನಾನು ಹಠ ಹಿಡಿದು ಅವ್ರ ಜೊತೆ ಮಾತು ಬಿಟ್ಟು ನಮ್ಮ ತಾಯಿಗೆ ಮಾತ್ರ ಹೇಳಿ ಒಂದು ಮಧ್ಯರಾತ್ರಿ ರೈಲ್ ಇತ್ತು ನಮ್ಮೂರಿಂದ ಬೆಂಗಳೂರು ರೈಲ್ ಬರೋದು 3 ಗಂಟೆ ಮೈಲಲ್ಲಿ ಹತ್ತಿ ನಾನು, ನಮ್ಮ ಅಕ್ಕ ಇದ್ರು, ಹಾಗಾಗಿ ನಂಗೆ ಆಶ್ರಯಕ್ಕೆ ತೊಂದರೆ ಇಲ್ಲ, ಬಂದು ಬೆಳಗ್ಗೆನೆ ಅವರ ಆಚಾರ್ಯ ಚಿತ್ರಕಲಾ ಭವನ ಸಿಂಡಿಕೇಟ್ ಬ್ಯಾಂಕ್ ಅಂತ ಇತ್ತು ಅವಾಗ ಗಾಂಧಿನಗರದಲ್ಲಿ, ಅಲ್ಲಿ ಹೋಗಿ ಅವರು ನನಗೊಂದು ಪತ್ರ ಕೊಟ್ಟರು. ನವಕರ್ನಾಟಕ ಪಬ್ಲಿಕೇಶನ್ಸ್ ಅಲ್ಲಿ ರಾಜಾರಾಮ್ ಅಂತ ಇದ್ದಾರೆ, ಅವ್ರಿಗೆ ಈ ಪತ್ರ ಕೊಡು ಅಂತ ಹೇಳಿದ್ರು. ಪತ್ರ ತಗೊಂಡೋಗಿ ಅಲ್ಲೇ ಅಣ್ಣಮ್ಮ ದೇವಸ್ಥಾನ ಪಕ್ಕ ಅವರ ಕಚೇರಿ ಇತ್ತು, ಪುಸ್ತಕದ ಅಂಗಡಿ ಪ್ರಕಾಶನ, ಕರ್ನಾಟಕ ಪ್ರಕಾಶನ, ಅಲ್ಲೋಗಿ ಪತ್ರ ಕೊಟ್ಟೆ. ಅವ್ರು ಯಾವಾಗಿಂದ ನೋಡಪ್ಪ ಈ ಪತ್ರ ನೋಡಿದ್ರು, ಓ ಆಚಾರ್ಯರು ಕೊಟ್ಟಿದಾರ, ನಂಗೆ ತುಂಬಾ ಆತ್ಮೀಯರು, ಅವ್ರು ಹೇಳಿದಾರೆ ಅಂದ್ರೆ ನಿನ್ ಮೇಲೆ ವಿಶ್ವಾಸ ಇದೆ, ನಿಂಗೆ ಏನೇನ್ ಬರುತ್ತೆ ಅಂದ್ರು. ಸರ್ ನಂಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ ಅಂದೆ. ಓ ಹೌದಾ, ಇನ್ನೇನು ಆಸಕ್ತಿ ಇದೆ ಅಂದ್ರು. ಚಿತ್ರ ಬರೀತಿ ನಾನು ಅಂತಂದೆ. ಟೈಪಿಂಗ್ ಗೊತ್ತಿತ್ತು ನನಗೆ, ಕನ್ನಡ ಇಂಗ್ಲಿಷ್ ಇದು ಬರುತ್ತೆ ಅಂದೆ. ಹೌದಾ, ಯಾವಾಗಿಂದ ಕೆಲಸಕ್ಕೆ ಸೇರ್ಕೋತೀಯ ಅಂದ್ರು. ನಾನು ಅದನ್ನ ನಿರೀಕ್ಷೆ ಮಾಡಿರಲಿಲ್ಲ. ನಾಳೆಯಿಂದ ಬರ್ತೀನಿ ಅಂದೆ. ಆಯ್ತು ನಾಳೆಯಿಂದ ಬಾ ಹೋಗು ಅಂತಂದ್ರು. ಮಾನ ಅಲ್ಲೋಗ್ ಸೇರ್ಕೊಂಡೆ. ನನಗೆ 300 ರೂಪಾಯಿ ಸಂಬಳದಿಂದ ಬೆಂಗಳೂರಲ್ಲಿ 85ನೇ ಇಸ್ವಿ ಕೆಲಸ ಶುರು ಮಾಡಿದೆ. ಇನ್ನೂ ಒಂದು ಸಾಮ್ಯತೆ ಗೊತ್ತಾ, ನನಗೂ ಜಾನಪದ ಟ್ರಸ್ಟ್ನಲ್ಲಿ ಸೇರಿದಾಗ ಅಷ್ಟೊತ್ತವಳ ನಾನು MA ಮುಗಿಸಿದ್ದೆ. ಚಿತ್ರ ಸಿನಿಮಾ ಕ್ಷೇತ್ರದಲ್ಲಿ 1 ವರ್ಷ ಕೆಲಸ ಮಾಡಿದ್ದೆ. ಅದೆಲ್ಲ ಬಿಟ್ಟು ಬಂದಲ್ಲ, ಇದು ಟ್ರಸ್ಟ್ ಪ್ರಾರಂಭ ಆಗಿದೆ ಅಂತ ಸುದ್ದಿ ಗೊತ್ತಾಗಿ 2 ಕಡೆಯಿಂದನೂ ಪರಿಚಯ ಮಾಡ್ಕೊಂಡು ಹೋದಾದ್ಮೇಲೆ ಅವರು ಒಂದು ಪರೀಕ್ಷೆ ಮಾಡಿ ಆಯ್ಕೆ ಆದಮೇಲೆ ಆಯಿತು ಬನ್ನಿ, ಆಯಿತು ನಿಮಗೆ 300 ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಹೇಳಿದರು. ಎಷ್ಟನೇ ಇಸ್ವಿ ಇದು? ಇದು 79 80 81 ಹೆಚ್ಚು ಕಮ್ಮಿ 3-4 ವರ್ಷದ ಅಂತರದಲ್ಲಿ. ಹಂಗಾಗಿ ನಾನು 85ರಲ್ಲಿ 300 ರೂಪಾಯಿ ಸಂಬಳಕ್ಕೆ ಬೆಂಗಳೂರು ಕೇಳ್ಕೊಂಡು ನಾನು ಇವತ್ತು ನಿಮ್ಮ ಎದುರು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದಕ್ಕೆ ಅವರ MTB ಆಚಾರ್ಯರು ನನಗೆ ಮೊದಲು ಕೆಲಸ ಕೊಟ್ಟಂತ ರಾಜಾರಾಮ ಅವ್ರನ್ನ ನಾನು ಯಾವತ್ತೂ ನೆನೀತೀನಿ. ಹೀಗೆ ನಮ್ಮ ಬೆಂಗಳೂರಿಗೆ ಬಂದ ಮೇಲೆ 300 ರೂಪಾಯಿನಿಂದ ಶುರು ಮಾಡಿ ಹೀಗೆ ಇಲ್ಲಿ ಬಂತು ದೊಡ್ಡ ಹಂತ. ಆಮೇಲೆ ನನಗೆ ನನಗೆ ಅದು ಅಭ್ಯಾಸ ಮಾಡ್ಬೇಕು. ಆಗ್ಲೇ ಮಾತಾಡ್ಕೊಂಡಾಗೆ ಈ ಕಲೆ ಏನಾದ್ರು ರಕ್ತದಲ್ಲಿ ಬರಲ್ಲ, ಅದನ್ನ ಅಭ್ಯಾಸ ಮಾಡ್ಬೇಕಾಯ್ತು. ಊರಲ್ಲಿದ್ದಾಗ ಸ್ವಲ್ಪ ಅಭ್ಯಾಸ ಮಾಡಿದ್ದೆ. ಬೆಂಗಳೂರಿಗೆ ಬಂದ್ಮೇಲೆ ಅಭ್ಯಾಸ ಕಡಿಮೆ ಆಯ್ತು. ಆಗಾಗ ಸ್ವಲ್ಪ ಕೆಲವು ಮುಖಪುಟಗಳು ಮಾಡಿದ್ದುಂಟು ನವ ಕರ್ನಾಟಕ ಪಬ್ಲಿಕೇಶನ್ಸ್ ಅಲ್ಲಿ. ಹಾಗೆ ಸುದ್ದಿ ಸಂಗಾತಿನ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಗ ಅಲ್ಲೂ ಕೆಲವು ಚಿತ್ರಗಳನ್ನ ಮಕ್ಕಳ ಪುಟದಲ್ಲಿ ಬರೆದದ್ದುಂಟು, ಇಲಿಸ್ಟ್ರೇಷನ್ಸ್ ನ. ಆಮೇಲೆ ನಿಧಾನವಾಗಿ ಅದು ಕಡಿಮೆ ಆಗಿ ಸಿನಿಮಾ ನನ್ನನ್ನ ಸೆಳ್ಕೋತು, ಅಥವಾ ನಾನ್ ಸಿನಿಮಾನ ಅಪ್ಕೊಂಡೋ ಸಿನಿಮಾ ಸೆಳ್ಕೋತ ಗೊತ್ತಿಲ್ಲ. ನನ್ನ ಹಾದಿ ಬದಲಾಗಿ ಒಳ್ಳೇದೇ ಆಯ್ತು ಇಡೀ ಸಮಾಜಕ್ಕೆ. ಮುಂದಿಂದೆಲ್ಲ ನಿಮಗೆ ಗೊತ್ತಿದೆ, ಇನ್ನೇನು ನಾನು ಹೇಳುವಂಥದ್ದಿಲ್ಲ. ಈಗ ಸಾಮಾನ್ಯವಾಗಿ ನಮ್ಮ ಹಿರಿಯ ಇವರು ನಿರ್ದೇಶಕರುಗಳು ಸಿನಿಮಾ ಸ್ಕ್ರಿಪ್ಟ್ ಜೊತೆಯಲ್ಲಿ ಚಿತ್ರಗಳ ಮೂಲಕ ಅವರ ಸ್ಕೆಚಸ್ಗಳನ್ನ ಮಾಡ್ಕೊಳ್ಳೋದು, ಅದನ್ನ ನಾವು ಇದಂತ ಕಳಿತೀವಿ. ಏನು ಒಂದು ಇದನ್ನ ಮಾಡ್ಕೋತೀವಿ ನಾವು, ಸ್ಟೋರಿ ಬೋರ್ಡ್ ಅಂತ. ಸ್ಟೋರಿ ಬೋರ್ಡ್
ಅದು ಏನು ಬರೀ ಚಿತ್ರಗಳ ಆಗಾಗ ನನಗೆ ಹೆಲ್ಪ್ ಆಗಿದೆ ಅದು. ಇವತ್ತು ಕೆಲವರು ಹೇಳಿದಾಗ ನಾನು ಯೋಚನೆ ಮಾಡ್ತೀನಿ, ಅವತ್ತು ನಾನು ಚಿತ್ರಕಲೆ ಕಲಿತೆ 3-4 ವರ್ಷ, ಪುಸ್ತಕಗಳು ನನ್ನ ಹತ್ರ ಇದೆ, ಅದೆಲ್ಲ ಇದೆ, ಅದೆಲ್ಲ ನನ್ನ ಬದುಕಿಗೆ ಅನುಕೂಲ ಆಗಿದೆಯಾ? ಬಹುಶಃ ನಾನು ಸಿನಿಮಾನ ಫ್ರೇಮಿಂಗ್ ಅಂತ ಹೇಳ್ತೀವಲ್ಲ, ಒಂದು ಚೌಕಟ್ಟಲ್ಲಿ ಹಿಡಿದಿರ್ತೀವಲ್ಲ, ಅದು ಸ್ವಲ್ಪ ನನಗೆ ಅನುಕೂಲಕ್ಕೆ ನನ್ನ ಆ ಒಂದು ದೃಷ್ಟಿಕೋನವನ್ನ ಬದಲಾಯಿಸಿದೆ. ಅಂದ್ರೆ ಒಂದು ಚೌಕಟ್ಟಿನಲ್ಲಿ ಯಾವ್ಯಾವ ಅಂಶಗಳನ್ನ ಅಡಕಗೊಳಿಸ್ಬೇಕು, ಅದರ ಕಂಪೋಸಿಷನ್ ಏನಿರ್ಬೇಕು, ಆ ಕಂಪೋಸಿಷನ್ ಏನನ್ನ ಹೇಳ್ತಾ ಇದೆ, ಏನನ್ನು ಹೇಳುತ್ತೆ. ಮರ ಮುಂದ್ಗಡೆ ಇದ್ರೆ ಯಾವ ಅರ್ಥ, ಮರ ಹಿಂದಿದ್ರೆ ಯಾವ ಅರ್ಥ, ಅದ್ರ ಪಕ್ಕ ಒಂದು ಗೋಡೆ ಇಟ್ಕೊಂಡ್ರೆ ಯಾವ ಅರ್ಥ, ಅಥವಾ ಮುಂದ್ಗಡೆ ಮುಂಭಾಗದಲ್ಲಿ ಏನ್ ಇಟ್ಕೋಬೇಕು, ಹಿಂದೆ ಯಾವ ದೂರದಲ್ಲಿ ಯಾವ ವ್ಯಕ್ತಿಗಳನ್ನ ನಿಲ್ಲಿಸ್ಬೇಕು, ಯಾರ ಮೇಲೆ ಫೋಕಸ್ ಇರಬೇಕು, ಅಥವಾ ನೆಳಲು ಬೆಳಕು ಯಾವ್ದಿದ್ರೆ ಅನುಕೂಲವಾಗುತ್ತೆ. ಇವೆಲ್ಲವೂ ಕಂಪೋಸಿಷನ್ ಅಥವಾ ಚೌಕಟ್ಟನ್ನ ಹಿಡಿದಿಡುವಂಥದ್ದು ಇದು ಹೆಲ್ಪ್ ಆಗಿದೆ ಅಂತ ಖಂಡಿತ ನಾನು ಭಾವಿಸ್ತೀನಿ. ಒಳ್ಳೆಯದು. ಆದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಈಗ ರೇ ಅವರೆಲ್ಲ ಅವರು ವ್ಯಂಗ್ಯ ಚಿತ್ರಕಾರರೇ, ಯಾಕೆಂದರೆ ಅವರು ಈ ರೀತಿಯ ಸ್ಕ್ರಿಪ್ಟನ್ನು ಚಿತ್ರದ ಮೂಲಕ ಮಾಡ್ಕೊಳ್ತಾ ಇದ್ರು ಅಂತ ನನಗೆ ಅನಿಸೋದು. ನಾನು ಸರಿಯಾಗಿ ನೋಡಿಲ್ಲ, ಎಲ್ಲೋ ಸಿನಿಮಾದಲ್ಲಿ ಅವರ ಇದರಲ್ಲಿ ಬಯೋಪಿಕ್ನಲ್ಲೆಲ್ಲೋ ನೋಡಿದ್ದು ನೆನಪು. ಅವೆಲ್ಲ ಸ್ಕೆಚಸ್ಗಳು ಅಷ್ಟೇ, ಅವೆಲ್ಲ ವ್ಯಂಗ್ಯ ಚಿತ್ರಗಳು ಅಲ್ಲ, ವ್ಯಂಗ್ಯ ಚಿತ್ರಗಳೆಲ್ಲ ಸ್ಟೋರಿ ಬೋರ್ಡ್ ಸರ್ ಅಲ್ವಾ? ಸರಿ. ಇವತ್ತಿನ ಸಂದರ್ಭದಲ್ಲಿ ಪತ್ರಿಕೆಗಳು ಈ ವ್ಯಂಗ್ಯ ಚಿತ್ರಗಳಿಗೆ ಆದ್ಯತೆಯೇ ಕೊಡದೇ ಇರುವಂಥ ಸಂದರ್ಭದಲ್ಲಿ ಮುಂದೆ ನಮ್ಮ ಈ ಯುವಕರು ಯಾವ ಒಂದು ಹಾದಿಯನ್ನು ತುಳಿಬಹುದು? ಸರ್, ಏನಾಗಿದೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಎಲ್ಲ ಕಡೆ ರಾಜ್ಯ ಆಳ್ತಾ ಇದೆ ಪ್ರತಿದಿನ. ಈಗ ನಾನು ಪ್ರಾಯಶಃ ಚಿತ್ರಕಲಾವಿದನೇ ಆಗಿದ್ರೆ, ನಾನು ತುಂಬಾ ಜನ ಚಿತ್ರಕಲೆ ಬಗ್ಗೆ ನನಗೆ ವಿಶೇಷವಾದ ಆಸಕ್ತಿ ಇದೆ. ನಾನು ಬೇರೆ ಬೇರೆಯವ್ರದನ್ನ ಅಭ್ಯಾಸ ಮಾಡ್ತೀನಿ, ನಾನು ಹೋಗ್ತೀನಿ, ನೋಡ್ತೀನಿ, ಇವತ್ತಿಗೂ ಬಣ್ಣಗಳ ಬಳಕೆ ಹೇಗಿದೆ ಅದನ್ನೆಲ್ಲ ನೋಡ್ತೀನಿ ನಾನು. ಆದ್ರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋಂಥದ್ದು ನಿಮಗೆ ಬೇಕಾಗಿರೋ ಸ್ಕೆಚ್ಗಳನ್ನ ಅದೇ ಕೊಟ್ಬಿಡುತ್ತೆ. ಪೆನ್ಸಿಲ್ ಸ್ಕೆಚ್ ಅಂದ್ರೆ ಅದನ್ನೇ ಕೊಡುತ್ತೆ. ನಿಮ್ ಮುಖ ಕೊಟ್ಟು ಇದನ್ನ ಪೆನ್ಸಿಲ್ ಸ್ಕೆಚ್ ಮಾದರಿಯಲ್ಲಿ ಮಾಡೋದ್ರು ಮಾಡುತ್ತೆ, ಅದನ್ನ ಒಂಚೂರು ಇನ್ನಷ್ಟು ಅದಕ್ಕೆ ಮಾಡಿ ವ್ಯಂಗ್ಯವಾಗಿ ಮಾಡೋದ್ರು ಮಾಡುತ್ತೆ. ಹಾಗಾಗಿ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ. ದುರದೃಷ್ಟ ಇದು, ದುರದೃಷ್ಟ. ಅಂದ್ರೆ ಯಂತ್ರದ ಕೈಗೆ ನಮ್ಮ ಬುದ್ಧಿಯನ್ನ ಕೊಡ್ತಾ ಇದೀವಿ, ಯಂತ್ರ ನಮ್ಮನ್ನ ಆಳ್ತಾ ಇದೆ. ಆದ್ರೆ ಯಾವತ್ತು ಯಂತ್ರ ಮನುಷ್ಯನ ಬುದ್ಧಿಯನ್ನ ಮೀರಿ ಕೆಲಸ ಮಾಡಕ್ಕಾಗಲ್ಲ. ಆದ್ರೆ ಅದಕ್ಕೆ ಮುಂಚೆ ಇದ್ದಂತ ಅವಕಾಶಗಳು, ಸಾಧ್ಯತೆಗಳು ಕಡಿಮೆ ಆಗ್ತಾ ಇರೋದಂತೂ ನಿಜ. ಒಂದು ಡಿಸೈನಿಂಗ್ ಅಲ್ಲಾಗ್ಲಿ, ಒಂದು ಕಲರಿಂಗ್ ಅಲ್ಲಾಗ್ಲಿ. ಈಗ ನೀವು ಬರೋದಕ್ಕೆ ಮುಂಚೆ ನಾನು ಫರ್ಡಿನ್ಯಾಂಡ್ ಕಿಟ್ಟೆಲ್ ಬಗ್ಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಒಂದು ಚಿತ್ರ ಮಾಡಬೇಕು, ಒಂದು ಸಣ್ಣ 2 ನಿಮಿಷದ್ದು ಮಾಡ್ತಾ ಕೂತಿದ್ದೆ ನಾನು. ತುಂಬಾ ಸುಲಭವಾಗಿದೆ ಇವತ್ತು. ಸುಲಭವಾಗಿರೋ ಸಾಧ್ಯತೆಯನ್ನು ನಾವು ಬಳಸ್ಕೊಳ್ಳೋದು ನಮ್ಮ ಬುದ್ಧಿವಂತಿಕೆನೆ. ಆದ್ರೆ ಈ ತಂತ್ರಜ್ಞಾನ ಅನ್ನೋಂಥದ್ದು ಈ ಸಾಂಪ್ರದಾಯಿಕ ಕಲೆಗೆ ಒಂದಿಷ್ಟು ಮಾರಕವಾಗಿದೆ ಅಂತ ಮಾತ್ರ ನಾನು ಹೇಳ್ತೀನಿ. ಸರಿ ತಪ್ಪು ವಿಶ್ಲೇಷಣೆ ನಂತರ. ಈಗ ನಾವು ತಂತ್ರಜ್ಞಾನ ಒಪ್ಕೋಬೇಕೋ ಬೇಡವೋ? ಈಗ ಅನಿವಾರ್ಯ. ಯಾಕೆಂದ್ರೆ ಈ ಹಿಂದೆ ಯಾವ್ದಾರ ಒಂದು ಊರ್ಗ್ ಹೋಗ್ಬೇಕಾದ್ರೆ ನಾವ್ ಯಾರನ್ನಾದ್ರೂ ವಿಳಾಸ ಕೇಳ್ತಾ ಇದ್ವಿ. ಈ ರಸ್ತೆ ಎಲ್ಲೋಗುತ್ತೆ ಸ್ವಾಮಿ, ಈ ಗೌಡ್ರ ಮನೆ ಎಲ್ಲಿದೆ ಸ್ವಾಮಿ, ಅಥವಾ ಇನ್ಯಾರ್ದೋ ಮನೆ ಎಲ್ಲಿದೆ, ಅವ್ನು ಹೌದಾ ತಾವ್ಯಾರು ಅಂತ ಕೇಳೋದು, ಎಲ್ಲಿಂದ ಬಂದಿದ್ದೀರಿ ಅಂತ. ಹೀಗೆ ಒಂದು ಮನುಷ್ಯನ ಸಂಬಂಧ ಬೆಳೀತಾ ಇತ್ತು. ಇವತ್ತು ನಾವು ಗೂಗಲ್ ಮ್ಯಾಪ್ ಹಾಕೋತೀವಿ, ನಮ್ಮೂರ್ಗ್ ಹೋಗ್ಬೇಕಾದ್ರು ಮನುಷ್ಯನ ಜನ ಸಂಪರ್ಕವೇ ಇಲ್ಲ. ನಾವ್ ಯಾರು ಕೇಳ್ತೀವಿ ರಸ್ತೆನ, ಪಕ್ಕದ ಮನೆಯವ್ರನ್ನೇ ಕೇಳಲ್ಲ ಇದು ಯಾವ್ದು ಅಂತ. ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ತೀವಿ, ನಿಮ್ಮ ಮನೆ ಎಲ್ಲಿ ಬರುತ್ತೆ, ಪಕ್ಕದಲ್ಲಿ ಏನಿದೆ, ಗುರುತೇನಿದೆ, ಲೈಟ್ ಕಂಬ ಇದೆಯಾ, ಮರ ಇದೆಯಾ ಅಂತ ಕೇಳ್ತೀವಿ. ಮನುಷ್ಯನ ಮಧ್ಯೆ ಸಂಬಂಧಗಳು ಕಡಿಮೆ ಆಗಿದೆ ತಂತ್ರಜ್ಞಾನದಿಂದ. ಇದು ಒಂದು ರೀತಿಯಲ್ಲಿ ಅನುಕೂಲ ಹೌದಾದ್ರೂ ಕೂಡ, ಆದರೆ ನಮ್ಮ ಮಧ್ಯೆ ಒಂದು ಕಾಣದೇ ಇರುವಂತ ಗೋಡೆಯನ್ನು ಸೃಷ್ಟಿ ಮಾಡಿದೆ. ಈಗ ಆ ರೀತಿಯ ಎಐಯನ್ನು ಮೀರಿ ಬೆಳೆಯುವಂತ ಚಾಲೆಂಜು ಮನುಷ್ಯನಿಗೆ ಇದೆ. ಮನುಷ್ಯನೇ ಮುಖ್ಯ. ಯಾಕೆಂದ್ರೆ ಅವನು ಯಾವತ್ತು ಯಂತ್ರದ ಕೈಗೆ ಬುದ್ಧಿ ಕೊಡ್ತಾನೋ ಅದು ನಮ್ಮನ್ನ ವಿನಾಶದ ಅಂಚಿಗೂ ತಗೊಂಡೋಗ್ಬೋದು. ಎಲ್ಲ ಅದಕ್ಕೆ ಕಂಟ್ರೋಲ್ ಕೊಟ್ರೆ. ಇತ್ತೀಚೆಗೆ ಎಲ್ಲೋ ಒಂದು ಲೇಖನ ಓದ್ತಾ ಇದ್ದೆ, ಅವ್ರು ಹೇಗೆ ಒಂದು ಪ್ರಚೋದನೆ ಕೊಡ್ತಾರೆ, ನೀನ್ ಇಷ್ಟೆಲ್ಲ ನಮ್ಮನ್ನೇ ಮೀರ್ತಾ ಇದೆಯಾ, ನಿಮ್ಗೆ ಹಿಂಗ್ ಮಾಡ್ತೀವಿ ಅಂದ್ರೆ ಅದು ಇನ್ಯಾವುದೋ ಒಂದು ರೂಪಾಂತರ ಆಗ್ಬಿಡುತ್ತಂತೆ. ಅಂದ್ರೆ ಆವಾಗ ಇವ್ರು ಯೋಚನೆ ಮಾಡ್ತಾರೆ, ನಾವು ಇನ್ನೂ ಸ್ವಲ್ಪ ಅದಕ್ಕೆ ಶಕ್ತಿ ಕೊಟ್ರೆ ಅದು ನಮ್ಮನ್ನೇ ನುಂಗ್ ಹಾಕುವಂತ ಬ್ರಹ್ಮ ರಾಕ್ಷಸ ಆಗಂತ ಸಾಧ್ಯತೆಗಳನ್ನ ಅಲ್ಗೊಳಕ್ ಸಾಧ್ಯ ಇಲ್ಲ. ಇದು ಅಪಾಯಕಾರಿ ದಿಕ್ಕಲ್ಲಿ ನಾವು ಹೋಗ್ತಾ ಇದ್ವಿ ಅಂತ ಅನ್ಸುತ್ತೆ. ಚಿತ್ರಕಥೆ ಮಾಡೋದಕ್ಕೆ ಎಐ ಬಳಸ್ತಾರೆ ಸರ್ ಇವತ್ತು, ಕತೆ ಬರೆಯೋದಕ್ಕೆ ಎಐ ಬಳಸ್ತಾರೆ, ಕವನ ಬರೀತಾರೆ, ಅದರಲ್ಲಿ ಸಂಗೀತ ಸೃಷ್ಟಿ ಮಾಡ್ತಾರೆ. ಮನುಷ್ಯನ ಬುದ್ಧಿ ಏನಾಯ್ತು? ಆದ್ರೆ ಸೃಜನಶೀಲತೆ ಅಂತ ನಾವೇನನ್ನ ಕರಿತೀವಲ್ಲ, ಕ್ರಿಯೇಟಿವಿಟಿ, ಅದು ಮನುಷ್ಯನಿಗೆ ಮಾತ್ರ ಇರುವಂತದ್ದು. ಇದೆಲ್ಲ ಯಂತ್ರದಿಂದ ಬರುವಂತದ್ದು. ಯಾಂತ್ರಿಕತೆ ಇರುತ್ತೆ ಹೊರತು ಅದರಲ್ಲಿ ಕಲೆ ಇರೋಲ್ಲ. ಆಯ್ತು. ನಿಮ್ಮ ಮಕ್ಕಳುಗಳಿಗೆ ಏನಾದರೂ ಈ ವ್ಯಂಗ್ಯ ಚಿತ್ರ ಇದನ್ನ ಕಲಿಯೋದ್ರ ಬಗ್ಗೆ ಆಸಕ್ತಿ ಇಲ್ಲ ಸರ್? ಅವ್ರಿಗಿಲ್ಲ. ಇಲ್ಲ. ಒಬ್ಬನೇ ಮಗ, ನನ್ನ ಮಗ, ಅವನು ಈ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಈಗಿನ ಮಕ್ಕಳಿಗೆ ಸರ್, ಅವನು ಅಂತಾನೆ ಹೇಳಲ್ಲ, ಈಗಿನ ಜನರೇಷನ್ ಮಕ್ಕಳಿಗೆ ಕಷ್ಟಪಡುವಂತ ಇದಿಲ್ಲ ಕೂತು. ಏಕೆಂದ್ರೆ ಒಂದು ರೇಖೆಯನ್ನ ನೀವು ರೂಢಿಸ್ಕೋಬೇಕು, ದುಡಿಸ್ಕೋಬೇಕು ಅಂದ್ರೆ ಅಂತ 1000 ರೇಖೆಗಳನ್ನ ಹಾಕಿರ್ಬೇಕು. ಹೌದು.
ನಿಮ್ಮ ಮಾತು ಕೇಳಬೇಕಾದ್ರೆ ಆ ಪೆನ್ಸಿಲ್ಲೋ ಪೆನ್ನೋ ಆ ರೇಖೆಯೋ ನಿಮ್ಮ ಮಾತನ್ನು ಕೇಳಬೇಕು ಅಂದ್ರೆ 1000 ಸರಿ ಅದಕ್ಕೆ ತಿದ್ದಿ ತೀಡಿ ಮಾಡಿರ್ಬೇಕು. ಆ ವ್ಯವಧಾನ ಈಗಿನ ಮಕ್ಕಳಿಗೆ ಇದೆಯಾ ಸರ್? ಆದರೆ ನನಗನ್ಸಿರೋದು ಚಿತ್ರಕಲೆ ಅಂತಹ ಯಾವುದೇ ಕಲೆಯನ್ನು ಕಲಿಯುವಂಥ ಮಕ್ಕಳುಗಳು ಇತರ ಮಕ್ಕಳುಗಳಿಗಿಂತನೂ ಹೆಚ್ಚು ಚುರುಕಾಗಿರ್ತಾರೆ, 100ಕ್ಕೆ 100 ಬುದ್ಧಿವಂತರಾಗ್ತಾರೆ. 100% ಏನನ್ನ ಬೇಕಾದ್ರೂ ಕಲಿಯುವಷ್ಟು ಜಾಣ್ಮೆ ಅವರಿಗೆ. ಆಮೇಲೆ ಯಾವ ವಾತಾವರಣದಲ್ಲಿ ಬೇಕಾದ್ರೂ ಬದುಕುವಂತ, ಈಗ ನಾವು ಬದುಕ್ತಾ ಇಲ್ವಾ, ನಾನು ನೀವು ಹಳ್ಳಿಯಿಂದ ಬಂದವರು ಈ ರೀತಿ ಆಗ್ತೀವಿ ಅಂತ ಕನಸು ಮನಸ್ಸಿನಲ್ಲೂ ಎಣಿಸಿರ್ಲಿಲ್ಲ. ನಮ್ಮನ್ನು ಉಳಿಸಿರೋದು ಯಾವುದು, ಬೆಳೆಸಿರೋದು ಯಾವುದು? ಏನಾದ್ರೂ ಮಾಡಬಹುದು ಅಷ್ಟೇ. ಯಾವ ವಾತಾವರಣದಲ್ಲೂ ನಾವೇನು ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಮಾಡಿ ಇಂಗ್ಲೀಷೇ ಬರ್ತಿರ್ಲಿಲ್ಲ ಸರ್. ಬೆಂಗಳೂರಿಗೆ ಬಂದಾಗ ಇಂಗ್ಲೀಷ್ ಕಂಡ್ರೆ ಹೆಂಗಪ್ಪ ಮಾತಾಡೋದು ಅಂತ ಅನ್ಸಿತ್ತು. ಇವತ್ತೆಲ್ಲ ಕಲ್ತಿದೀವಿ ನಾವು, ಎಲ್ಲವನ್ನೂ ಕಲಿಯಕ್ಕೆ ಸಾಧ್ಯ ಆಗಿದೆ. ಏನೇನು ನಾವು ಸಾಧಿಸಬಹುದು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ನಮ್ಗೆ ಅವಕಾಶಗಳು ಸಿಕ್ಕಿದೆ, ದುಡಿಸ್ಕೊಂಡಿದೀವಿ. ಈಗಿನ ಮಕ್ಳು ಇದನ್ನ ಮಾಡ್ಯಾರ? ಇಲ್ಲ, ಅವರಿಗೆಲ್ಲ ಸುಲಭ. ಈಗ ಎಲ್ಲವೂ ಸುಲಭ, ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ನಾವು ಹೇಳೋಷ್ಟು ಶಕ್ತಿ ನನಗಿಲ್ಲ. ಆದ್ರೆ ನಾವು ಸರಿಯಾದ ಹಾದಿಯಲ್ಲಿ ಇಲ್ಲ ಅನ್ನೋದು ಮಾತ್ರ ನನಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೌದು, ಇದಂತೂ ಸ್ವಲ್ಪ ಯೋಚನೆ. ಆದ್ರೆ ಗೊತ್ತಿಲ್ಲ, ನೀವು ಹೇಳ್ದಂಗೆ ಭವಿಷ್ಯ ಏನಾಗುತ್ತೆ, ನಾಳೆ ಏನಂತ ಗೊತ್ತಿಲ್ಲ ಸರ್. ಏನ್ ಮಾಡ್ತವೆ ಮಕ್ಕಳುಗಳು, ಇನ್ನೇನು ಹೊಸದು. ಮೇಸ್ಟ್ರುಗಳಿಗೆ ಅವಕಾಶ ಹೋಗಿದಿಲ್ಲ ಸರ್. ಮೇಸ್ಟ್ರುಗಳು ನಮಗೆ ತಿದ್ದಿ ತಿಡಿ ಚಿವುಟಿ ಕಿವಿ ಹಿಂಡಿ ಪಾಠ ಕಳಿಸ್ತಾ ಇದ್ರು. ಕಿವಿ ಯಾಕೆ ಹಿಂಡ್ತಾ ಇದ್ರು ಅಂದ್ರೆ ಅಲ್ಲಿ ಹೆಚ್ಚಿನ ನರಮಂಡದ ವ್ಯವಸ್ಥೆ ಇರುತ್ತಂತೆ. ಅವಾಗ ಹಿಂಡಿದ ತಕ್ಷಣ ಚುರುಕಾಗುತ್ತೆ ಅಂತ ಕೇಳಿದೀನಿ. ಅದೆಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಗೊತ್ತಿಲ್ಲ. ಇಲ್ಲ, ಆ ರೀತಿ ಹಿಂಡಿಸ್ಕೊಂಡವರೆಲ್ಲ ಬುದ್ಧಿವಂತರು ಆಗಿಲ್ಲ, ಅದರಿಂದ ಅದನ್ನೇ ನಂಬೇಕಲ್ಲ. ಇರ್ಲಿ, ಆದ್ರೆ ನಮ್ಗೆ ನೋವಂತೂ ಉಳಿತಾ ಸುಲಭನ ಸಿಗುವಂತದ್ದು. ಇನ್ನೆಲ್ಲರೂ ಇಟ್ಕೊಂಡು ಎಳೆಯಕ್ಕಾಗಲ್ವಲ್ಲ ಅವನಿಗೆ. ಅಲ್ಲ, ಒಡಿಸ್ತಾ ಇದ್ರು ಸರ್. ಮೂಗ್ ಹಿಡ್ಕೊಂಡು ಈ ಕಡೆ ಕೆನ್ನೆ ಕೊಡಿಸ್ದಾಗ ಅವಮಾನ ಆಗೋದು. ಓ, ನಾನ್ ಕಲೀಲೇಬೇಕು ಅಂತ. ಇವತ್ತೇನಾದ್ರೂ ಆ ತರದೊಂದು ಪೆಟ್ಟು ಕೊಟ್ರೆ ಪೋಷಕರು ಬಂದು ಮೇಷ್ಟ್ರನ್ ಕೇಳ್ತಾರೆ, ನನ್ನ ಮಗನ ಹೆಂಗ್ರಿ ಹೊಡೆದ್ರಿ. ಖಂಡಿತ. ಈಗ ಶಿಕ್ಷೆ ಇಲ್ದಲೆ ಯಾವುದನ್ನು ತಿದ್ದಕ್ ಸಾಧ್ಯ ಇಲ್ಲ. ಆದ್ರೆ ಶಿಕ್ಷೆ ಕೊಡೋ ಅಧಿಕಾರ ಇವತ್ತಿನ ಮೇಷ್ಟ್ರುಗಳಿಗಿಲ್ಲ. ಅಂತ ಮೇಷ್ಟ್ರುಗಳು ಇಲ್ಲ, ಅಂತ ವಿದ್ಯಾರ್ಥಿಗಳು ಕಲಿಯುವಂತ ಶ್ರದ್ಧೆಯಿಂದ ಕಲಿಯುವಂತ ವಿದ್ಯಾರ್ಥಿಗಳು ಇಲ್ಲ. ಯಾವ ದಿಕ್ಕಲ್ಲಿ ಹೋಗ್ತಾ ಇದೀವಿ? ಎಲ್ಲವೂ ಕಂಪ್ಯೂಟರ್, ಎಲ್ಲವೂ ಮೊಬೈಲ್. ಇವತ್ತು ಮೊಬೈಲ್ ಅಲ್ಲಿ ಮನೆಯಲ್ಲಿ 4 ಜನ ಇದ್ರೆ 4 ಮೊಬೈಲ್ ಇರುತ್ತೆ, 4 ಕೋಣೆಗಳಿರುತ್ತೆ, 4 ಟಾಯ್ಲೆಟ್ಗಳಿರುತ್ತೆ. ಅಲ್ವಾ ಸರ್? ಯಾವ ದಿಕ್ಕಲ್ಲಿ ಹೋಗ್ತಾ ಇದೀವಿ? ನಾವುಗಳೇ ಮನೆಯಲ್ಲೇ ದ್ವೀಪಗಳಾಗಿದ್ದೀವಿ. ಒಬ್ಬೊಬ್ರು ದ್ವೀಪಗಳಾಗಿದ್ದೀವಿ. ಇಡೀ ಜಗತ್ತೇ ದ್ವೀಪವಾಗಿದೆ. ಹಂಗಾಗಿ ಇದು ನಿಜವಾಗಿಯೂ ಒಳ್ಳೆ ಯೋಚನೆ ಇಲ್ಲ. ಈಗಲಾದ್ರೂ ಮನುಷ್ಯ ತಿಳ್ಕೊಂಡು ಮನುಷ್ಯ ಸಂಬಂಧಗಳು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು. ಅದನ್ನ ಬಿಡ್ತಾ ಹೋದ್ರೆ ಅದರಿಂದ ಸಂತೋಷ ಸಿಗಲ್ಲ. ಹಣ ನಮಗೆ ಯಾವತ್ತೂ ಸಂತೋಷ ಕೊಡಲ್ಲ. ಸಂಬಂಧ ಕಳ್ಕೊಂಡವ್ರು ಯಾರು ನೆಮ್ಮದಿಯಾಗಿಲ್ಲ, ಖಂಡಿತ ಸಾಧ್ಯ ಇಲ್ಲ. ಹಾಗಾದ್ರೂ ಇರೋವರೇ ಒಂದಿಷ್ಟಾದ್ರೂ ನೆಮ್ಮದಿಯಾಗಿರ್ತಾರೆ. ಕನಿಷ್ಠ ನಮಗೆ ಜೊತೆಯಲ್ಲಿ ಒಬ್ರು ಇದ್ದಾರೆ ಅನ್ನುವಂತಹ ಒಂದು ಭಾವನೆ ಅಥವಾ ಒಂದು ಧೈರ್ಯ ಅದು ಇರುತ್ತೆ. ಅದು ಇಲ್ದವ್ರು ಏಕಾಂಗಿ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವಾದ ಮಾತು. ನಮ್ಮ ವ್ಯಂಗ್ಯಚಿತ್ರ, ನಮ್ಮ ಕಲೆ ಯಾವುದೇ ಆಗಲಿ, ನಮ್ಮಲ್ಲಿ ಆ ರೀತಿಯ ಒಂದು ಭರವಸೆಯನ್ನ, ಒಂದು ತಿಳಿವನ್ನು ಬೆಳೆಸಬೇಕು. ನೀವು ಆ ಹಂತದಿಂದ ಈ ಹಂತಕ್ಕೆ ಬಂದಿರುವಂಥದ್ದು ನಿಜಕ್ಕೂ ಒಂದು ದೊಡ್ಡ ಪ್ರಯಾಣ. ಅದು ಸಾಹಸದ ಪ್ರಯಾಣ. ಸುಲಭವಾಗಂತೂ ಇರಲಿಲ್ಲ, ಸಾಹಸ ಪಟ್ವಿ. ನಮ್ಮ ಫಲನೂ ಸಿಕ್ಕಿದೆ ಸರ್. ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮನ್ನು ಭೇಟಿ ಮಾಡಿ ನನ್ನ ಪುಸ್ತಕವನ್ನು ನಿಮಗೆ ಒಪ್ಪಿಸ್ಲಿಕ್ಕೆ ಸಾಧ್ಯ ಆಯಿತು. ಖಂಡಿತ ಓದ್ತೀನಿ. ನನಗೆ ನನ್ನ ಹಳೆಯ ಇದು ಬಾಳಗಂಚಿದು, ಅಲ್ಲಿನ ಹೊನ್ನಮಂದು ಸರ್, ಈ ಫೋಟೋಗಳು ಒಳಗಡೆ ಖಂಡಿತ ಓದ್ತೀನಿ. ಈ ತರದ ಬಗ್ಗೆ ಎಲ್ಲ ಕಥೆಗಳನ್ನ ಕೇಳಿದ್ವಿ. ಈ ಜಾನಪದ ಜಗತ್ತು ನಮ್ಮನ್ನ ಬೆಳೆಸ್ತಾ ಇತ್ತು, ನಮ್ಮ ವೈಚಾರಿಕ ಪ್ರಜ್ಞೆಯನ್ನ ಬೆಳೆಸ್ತಾ ಇತ್ತು, ಕಲ್ಪನೆಯನ್ನ ಹೆಚ್ಚು ಮಾಡಿ. ನಮ್ಮ ಸುತ್ತಿನ ಬದುಕಿದೆಯಲ್ಲ, ಗ್ರಾಮೀಣ ಬದುಕು, ಅದ್ರ ಬಗ್ಗೆ ಇನ್ನೇನು ಹೊಸದಿದೆ, ನಾನು ಅದನ್ನ ತಿಳ್ಕೊಂಡು ಹುಡುಕಿ ಬರೆದು ಇಲ್ಲಿ ಕೊಡಬೇಕು ಅನ್ನುವಂತಹ ಒಂದು ಭಾವನೆ ಅನೇಕರಿಗೆ ಬಂದಿರುತ್ತದೆ. ಸೊ ಹಂಗಾಗಿ ನೀವು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದು ನಿಮ್ಮ ಬಗ್ಗೆ ತುಂಬ ಅಭಿಮಾನ. ಜಾನಪದ ಕ್ಷೇತ್ರದಲ್ಲಿ ಮಾಡಿದಿರಿ. ನೀವು ಮುಂದುವರಿಸಿ, ನಿಮ್ಮ ಒಂದು ಪರಂಪರೆಯನ್ನ ಉಳಿಸಿ ಬೆಳೆಸಿ ಹೋಗಿ. ಈಗಿನ ಮಕ್ಕಳಿಗೆ ಅವ್ರು ಕೇಳ್ತಾರೋ ಬಿಡ್ತಾರೋ, ನೀವು ಊದೋ ಶಂಕ ಊದಬೇಕು. ಗೊತ್ತಾ, ಈಗ ನಿಮ್ಮ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಸಿಗುವಷ್ಟು ಒಂದು ಗೌರವ ಅಥವಾ ಒಂದು ಬೆಂಬಲ ಇದು ನಮ್ಮ ಜಾನಪದ ಕ್ಷೇತ್ರದಲ್ಲಿ ಒಪ್ಕೋತೀನಿ. ಇದರಲ್ಲಿ ಎಲ್ಲವನ್ನೂ ನೀವೇ ಶ್ರಮ ಹಾಕಿ ಮಾಡೋಣ. ಆದರೆ ಅದಕ್ಕೆ ಬೇಕಾದಂಥ ಪ್ರತಿಫಲ ಇದೆಯಲ್ಲ, ಅದು ನೀವು ಮಾಡಿ ಮನೆಯೊಳಗೆ ಕೂತ್ಕೊಂಡ್ರೆ ಬರೋದಿಲ್ಲ. ಹೋಗಿ ಕಿತ್ಕೊಬೇಕು, ಇಲ್ಲ ಅಂದರೆ ಹೊಡ್ಕೊಬೇಕು, ಪಡ್ಕೊಬೇಕು, ಈ ಥರದ ಮಾತುಗಳು. ಹಾಗಾಗ್ಬಿಟ್ಟು
ನಂದು ಇಷ್ಟು ವರ್ಷ ಆಯಿತು, ಇನ್ನೊಂದು ಕೆಲವಿವೆ, ಅಷ್ಟನ್ನು ಮುಗಿಸ್ಬಿಟ್ರೆ ಸಾಕು ಅಂತೇಳಿ ಮಾಡಿ ಹುಡುಕಿ ಮಾಡ್ತಾ ಇದ್ದೀನಿ. ಸಂತೋಷ. ನನಗಂತೂ ಈ ಬುಕ್ ಮಾಡಿ ಸಂತೋಷ. ಕನಿಷ್ಠ ಆ ಊರಿನವ್ರು ಯಾರೂ ಮಾಡ್ಲಿಕ್ಕೆ ಆಗದೆ ಇರೋ ಹೌದೌದು, ದಾಖಲೆ ಸರ್. ಒಂದ್ ಕಡೆ ಇವತ್ತಿನ ಸಂದರ್ಭದಲ್ಲಿ ಆ ಊರಿಗೆ ಹೋಗಿ ನಿಮ್ಮ ಊರಿನಲ್ಲಿ ಈ ವ್ಯಕ್ತಿ ಇದ್ದಾನ ಅಂದ್ರೆ ಆ ವ್ಯಕ್ತಿಗಳು ಎಷ್ಟು ಜನ ಸತ್ತೋಗಿಲ್ಲ. ಇಲ್ಲ. ಆಮೇಲೆ ಈ ನಿಮ್ಮ ಊರಿನ ಬಗ್ಗೆ ಇಂಥ ಕಥೆಗಳಿಗೂ ನಿಮ್ಮ ದೇವರ ಬಗ್ಗೆ ಗೊತ್ತೇನೋ ಅಂದರೆ ಅನೇಕರಿಗೆ ಗೊತ್ತಿಲ್ಲ. ನಿಮ್ಮ ಊರಿನಲ್ಲಿ ಇಂತಿಂಥ ಹಾಡುಗಳನ್ನು ಅವತ್ತು 40 ವರ್ಷದಿಂದ 45 ವರ್ಷದಿಂದ ಹಾಡಿದ್ರಪ್ಪ, ಅವರು ಯಾರಾದರೂ ಹಾಡ್ತಾರ ಅಂದರೆ ಇಲ್ಲ, ಅವು ಇಲ್ಲ. ಆ ದೃಷ್ಟಿಯಿಂದ ಇಂಥ ಪುಸ್ತಕಗಳು ಒಂದು ದಾಖಲೆಯಾಗಿ ಖಂಡಿತ ಉಳಿಯುತ್ತೆ ಸರ್. ಮುಂದಿನ ಜನಾಂಗ ಯಾವ ಥರ ನೆನಪಿಸ್ಕೋತಾರೆ ನಿಮ್ಮ ಕೆಲಸ ಉಳಿಯುವಂಥದ್ದು. ಇನ್ನು ಹಲವಾರು ವರ್ಷಗಳು ಕಳೆದ ನಂತರ ಕೂಡ ಅಕ್ಷರಕ್ಕೆ ಸಾವಿಲ್ಲ. ಆದರೆ ಇವತ್ತು ಅಕ್ಷರ ಆ ರೀತಿ ಎಲ್ಲ ಕಡೆ ಸರ್ ಬರುತ್ತೆ. ಚಕ್ರ ಸರ್ ಇದು, ಮೇಲಿಂದ ಕೆಳಗೋದು, ಕೆಳಗಿದ್ದು ಮೇಲಕ್ಕೆ ಬರಬೇಕು, ಮೇಲಿಂದ ಕೆಳಗೋಬೇಕು ಅಂತ ಕಷ್ಟ ಆಗೋದೇ ದೊಡ್ಡ ಸಮಸ್ಯೆ ಆಗಿದೆ. ಮಾಡಿದ್ರಲ್ಲ ನಿಮ್ಮ ಸಾಹಸ. ನಾನು ಮಾಡಿಲ್ಲ, ಈಗ ಯಾರೋ ಮಾಡಿದ್ದಾರೆ. ಅವರು ಸಗಟು ಖರೀದಿಗೆ ಎಷ್ಟು ಬೇಕೋ 20, 50, ಒಂದು 300 ಆದೇಶ ಬಂದರೆ 300 ಮಾಡಿಸ್ತಾರೆ. ಇಲ್ಲಾಂದರೆ ಒಂದು 5-10 ಪ್ರತಿ ಮಾಡಿ ಅಲ್ಲಿ ಕೊಟ್ಬಿಟ್ಟು ನಮಗೊಂದು 5 ಪ್ರತಿ ಕೊಟ್ಬಿಟ್ಟು ಇಷ್ಟೇ ಅಂತ ಮುಗಿತಾರೆ. ಯಾರಿಗೆ ಸಿಗುತ್ತೆ? ಆಗಲಿ, ಇದರ ನಡುವೆನೂ ನಾವು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ಬಹಳ ಸಂತೋಷ. ನೀವು ಭೇಟಿ ಮಾಡಿದ್ದು, ಮಾತಾಡಿದ್ದು ನನ್ನನ್ನ ಹಳೆಯ ಕಾಲಕ್ಕೆ ಕರ್ಕೊಂಡೋಯ್ತು. 45 ವರ್ಷಗಳ ಹಿಂದಿನ ಬದುಕನ್ನ ಮತ್ತೆ ಮೆಲ್ಕು ಹಾಕುವಾಗಾಯ್ತು. ಸಂತೋಷ.